Justice for 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 ನಮಸ್ಕಾರ. ನಾನು ಡಾಕ್ಟರ್ ದಯಾನಂದ್, ಭಾರತೀಯ ವೈದ್ಯಕೀಯ ಸಂಘ ಯಲಹಂಕ ಶಾಖೆಯ ಸದಸ್ಯ. ವಿದ್ಯಾರಣ್ಯಪುರದಲ್ಲಿ ಇರತಕ್ಕಂಥ ಎಲ್ಲ ವೈದ್ಯರು ಸಹ ಭಾರತೀಯ ವೈದ್ಯಕೀಯ ಸಂಘ ಯಲಹಂಕ ಶಾಖೆಯ ಸದಸ್ಯರೇ ಆಗಿರ್ತೀವಿ. ವೈದ್ಯರಿಗೆ ಜಾತಿ ಇಲ್ಲ, ವೈದ್ಯರಿಗೆ ಭಾಷೆ ಇಲ್ಲ, ವೈದ್ಯರಿಗೆ ಧರ್ಮ ಇಲ್ಲ, ವೈದ್ಯರಿಗೆ ಪ್ರಾಂತ ಇಲ್ಲ. ವೈದ್ಯರು ಕೇವಲ ವೈದ್ಯರಾಗೇ ಇರ್ತಾರೆ. ಸೊ ಹಾಗಾಗಿ ಕೋಲ್ಕತ್ತಾದಲ್ಲಿ ಆಗಿರ್ತಕ್ಕಂತಹ ಒಂದು ಆಘಾತಕಾರಿ ಅಮಾನವೀಯ ಘಟನೆ ಏನು ನಡೆದಿದೆ, ಅದನ್ನು ಇಡೀ ಭಾರತ ದೇಶದ ಎಲ್ಲ ವೈದ್ಯರು ಒಂದೇ ದುಃಖದ ಮನಸ್ಸಿನಿಂದ ನಾವು ಅದನ್ನು ವಿರೋಧಿಸ್ತಾ ಇದ್ದೀವಿ. ಈ ರೀತಿಯಾದಂತಹ ದುರ್ಘಟನೆಗಳು, ಪೈಶಾಚಿಕ ಕೃತ್ಯಗಳು ವೈದ್ಯರ ಮೇಲೆ ನಡೆದರೆ ನಾವೆಲ್ಲರೂ ಒಟ್ಟಾಗಿ ಅದನ್ನು ಎದುರಿಸೋದಕ್ಕೆ ನಿಲ್ತೀವಿ, ಪ್ರತಿಭಟಿಸ್ತೀವಿ ಅಂತ ನಿಮ್ಮ ಕಣ್ಮುಂದೆ ಇವತ್ತು ತೋರಿಸ್ತಾ ಇದ್ದೀವಿ. ಇಡೀ ವಿದ್ಯಾರಣ್ಯಪುರದ ಎಲ್ಲ ವೈದ್ಯರು, ಡೆಂಟಲ್ ಡಾಕ್ಟರ್ಸ್ ಇದ್ದಾರೆ, ಬೇರೆ ಬೇರೆ ಸ್ಪೆಷಾಲಿಟಿಲಿರ್ತಕ್ಕಂಥ ಡಾಕ್ಟರ್ಸ್ ಇದ್ದಾರೆ, ಎಲ್ಲ ಹಾಸ್ಪಿಟಲ್ ಡಾಕ್ಟರ್ಸು ಎಲ್ಲರೂ ಸಹ ಇವತ್ತು ನಮ್ಮೊಂದಿಗೆ ಇವತ್ತು ನಿಂತಿದ್ದಾರೆ. ಯಲಹಂಕದಿಂದ ನಮ್ಮ ವೈದ್ಯಕೀಯ ಸಂಘದ ಪದಾಧಿಕಾರಿಗಳೆಲ್ಲ ನಮ್ಮ ಜೊತೆ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ನಾವಿವತ್ತು ಶಾಂತಿಯುತ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ರಾಜಕಾರಣ, ಪ್ರಾಂತ, ಜಾತಿ, ಮತ ಯಾವುದರ ಹಂಗಿಲ್ಲ. ನಮಗಿರ್ತಕ್ಕಂಥದ್ದು ಒಂದೇ ಒಂದು, ಅದು ವೈದ್ಯಕೀಯ ವೃತ್ತಿ. ವೈದ್ಯ ಯಾವ ವೈದ್ಯ ಇರ್ತಾನೆ ನಾವೆಲ್ಲ ನಮ್ಮ ಕುಟುಂಬ ಸದಸ್ಯರು. ಇಡೀ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಹೇಳಬೇಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಹಲ್ಲೆಗಳು ನಮ್ಮ ಯಾವುದೇ ವೈದ್ಯರಾಗಿರಲಿ, ವೈದ್ಯಕೀಯ ಸಿಬ್ಬಂದಿಗಳಾಗಿರಲಿ, ಅವ್ರ ಮೇಲೇನಾದರೂ ಯಾವುದೇ ಒಬ್ಬ ಪುಡಾರಿಗಳು, ರಾಜಕಾರಣಿಗಳಾಗಿರ್ಬೋದು, ರಾಜಕೀಯ ಪುಡಾರಿಗಳಾಗಿರ್ಬೋದು, ಅಥವಾ ಸಂಘಟನೆಗಳ ಪುಡಾರಿಗಳಾಗಿರ್ಬೋದು, ವಿನಾಕಾರಣ ಹಲ್ಲೆ ಮಾಡಿದ್ರೆ ಅವರನ್ನು ತೀವ್ರವಾಗಿ ನಾವು ಅದನ್ನು ಪ್ರತಿಭಟಿಸ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನವಾಗಿ ಕಠಿಣಕರವಾದ ಹೋರಾಟಗಳನ್ನ ಮಾಡ್ತೀವಿ. ನಮಗೆ ಸೂಕ್ತವಾದ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು, ಎಲ್ಲ ರಾಜಕೀಯ ನಾಯಕರು, ರಾಜಕೀಯ ಪಕ್ಷಗಳು ಚಿಂತನೆ ನಡೆಸಬೇಕು. ಇಲ್ಲದಲೇ ಇದ್ದರೆ ಇದರ ಪರಿಣಾಮ ನಾವು ಮೋಸ್ಟ್ ಇಂಟಲೆಕ್ಚುಯಲ್ ಪೀಪಲ್ ಶುಡ್ ನೆವರ್ ಬಿಕಮ್ ಎ ಕ್ರಿಮಿನಲ್ಸ್. ನಾವು ಕ್ರಿಮಿನಲ್ಗಳಲ್ಲ, ಕ್ರಿಮಿನಲ್ಗಳು ಆಗುವ ಥರ ಮಾಡಬೇಡಿ. ನಮ್ಮನ್ನು ಮತ್ತು ಸಮಾಜವನ್ನು ವಿಭಜಿಸಬೇಡಿ. ನಾವು ಸಮಾಜದಲ್ಲಿ ಐಕ್ಯರಾಗಿ ಸಮಾಜದ ಅಂಗವಾಗಿ ನಾವು ಹೋಗಬೇಕು ಅಂತ ಬಯಸ್ತೀವಿ. ಸೊ ಸೂಕ್ತವಾದ ರಕ್ಷಣೆಯನ್ನು ಕೊಡಿ. ಎಲ್ಲರಲ್ಲೂ ಸಹ ನಮ್ಮ ಎಲ್ಲ ಒಂದು ವೈದ್ಯರೆಲ್ಲರೂ ಸಹ ಒಂದೇ ಕುಟುಂಬದ ಸದಸ್ಯರು. ಹಾಗಾಗಿ ವೈದ್ಯರಿಗೆ ಸೂಕ್ತವಾದ ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳು ಸಹ ತೀರ್ಮಾನ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಡಿಮ್ಯಾಂಡ್. ಡಾಕ್ಟರ್ ಮೌಮಿತಾ ದೇವ್ನಾಥ್ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ನಾವೆಲ್ಲ ಮುಕ್ತ ಕಂಠದಿಂದ ಖಂಡಿಸ್ತಾ ಇದ್ದೀವಿ. ಅಪರಾಧಿಗಳಿಗೆ ತಕ್ಷಣ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡಲೇಬೇಕು. ಯಾರೂ ಅದರಿಂದ ತಪ್ಪಿಸ್ಕೋಬಾರ್ದು. ಕೇಂದ್ರ ಸರ್ಕಾರ ಸೂಕ್ತವಾದ ಕ್ರಮವನ್ನು ತಗೋಬೇಕು. ರಾಜ್ಯ ಸರ್ಕಾರ ಹಿಂಜರಿದ್ರೆ ಸೂಕ್ತವಾದ ಕ್ರಮ ಜರುಗಿಸಿ ರಾಜ್ಯಪಾಲರ ಆಡಳಿತವನ್ನಾರು ಸಹ ತರಲಿಕ್ಕೆ ಮುಂದಾಗಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯ ಅಂತ ಅಲ್ಲ, ದೇಶ ಅಂತ ನಾವು ಎಲ್ಲ ವೈದ್ಯರು ಇವತ್ತು ಆಗುತ್ತಿರುವ ವೈದ್ಯರ ಮೇಲೆ ದೌರ್ಜನ್ಯ, ಹಲ್ಲೆ, ಅತ್ಯಾಚಾರನ ತೀವ್ರವಾಗಿ ಖಂಡಿಸಲು ಇವತ್ತು ದೇಶಾದ್ಯಂತ ನಾವು ಇವತ್ತು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀವಿ. ನಮ್ಮದು ಎಲ್ಲ ಕ್ಲಿನಿಕ್ಕು, ಹಾಸ್ಪಿಟಲ್ಲು, ಏನೇ ಎಸ್ಟಾಬ್ಲಿಷ್ಮೆಂಟ್ ಸರ್ವಿಸಸ್ ಏನೇನಿದೆ ಅದನ್ನೆಲ್ಲ ಇವತ್ತು ನಾವು ಮುಚ್ಚಿದ್ದೀವಿ. ಇದನ್ನು ತೀವ್ರವಾಗಿ ಖಂಡಿಸಿ ಮುಚ್ಚಿದ್ದೀವಿ. ಬರೀ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಹೊರತು ಎಲ್ಲ ವೈದ್ಯಕೀಯರು ನಾವು ನಮ್ಮ ಹಾಸ್ಪಿಟಲ್ ಕ್ಲಿನಿಕ್ಕನ್ನು ಎಲ್ಲದನ್ನು ಮುಚ್ಚಿ ಇದಕ್ಕೆ ಇವತ್ತು ಹೋರಾಟ ಮಾಡಲೇಬೇಕಂತ ನಾವಿವತ್ತು ಸೇರಿದ್ದೀವಿ. ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ, ಆದರೆ ಈಗ ಆ ಸ್ಥಿತಿ ಇಲ್ಲ. ವೈದ್ಯರ ಮೇಲೆ ಇರಬೇಕಾಗಿರೋ ನಮ್ರತೆ ಅಥವಾ ರೆಸ್ಪೆಕ್ಟ್ ಆಗಲಿ, ಅಥವಾ ಅವ್ರಿಗೆ ಕೊಡೋ ಸರ್ವಿಸಿಗೆ ಒಂದು ಗ್ರ್ಯಾಟಿಟ್ಯೂಡ್ ಆಗಲಿ, ಅದು ಇವತ್ತು ಕಾಣ್ತಿಲ್ಲ. ಅದು ಹೋಗಿ ಆ ಹೆಣ್ಮಗು ಡಾಕ್ಟ್ರು ಇನ್ನು ಟ್ರೈನಿಯವಳು ಅವಳು ಡ್ಯೂಟಿ ಮೇಲೆ ಇದ್ದವಳ ಮೇಲೆ ಅಷ್ಟು ಹೀನ್ಯವಾಗಿ ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಂದಿರೋದನ್ನು ನಾವು
ಈ ಈ ಈ ಮನುಷ್ಯರಾದವ್ರು ಯಾರೂ ಆ ಥರ ಮಾಡೋದಕ್ಕೆ ಆಗೋದಿಲ್ಲ. ಇಟ್ಸ್ ವೆರಿ ಹೀನಿಯಸ್ ಕ್ರೈಮ್ ಅಂತ ನಾವು ಹೇಳ್ತೀವಿ. ಅದೆಂಥ ಪಾಪ ಮಾಡಿದ್ದು ಈ ಥರ ಎಲ್ಲ ಇನ್ಸಿಡೆನ್ಸು ಈ ಥರ ಇನ್ಸಿಡೆನ್ಸಿಗೆ ನಾವು ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಅಂದರೆ ಪಬ್ಲಿಕ್ಕಿಗೆ ಇದು ರಾಂಗ್ ಸಿಗ್ನಲ್ ಹೋಗುತ್ತೆ. ಡಾಕ್ಟರ್ಸ್ ಆರ್ ಸಾಫ್ಟ್ ಟಾರ್ಗೆಟ್ಸು. ನಾವು ಏನಾದ್ರು ಮಾಡಿ ಹೊರಗೆ ಆರಾಮಾಗಿ ಪಬ್ಲಿಕ್ಕಲ್ಲಿ ಅಲಿಬೋದು, ಯಾರು ನಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ರಾಂಗ್ ಸಿಗ್ನಲ್ಲು ಪಬ್ಲಿಕ್ಕಿಗೆ ಹೋಗುತ್ತೆ. ಈ ಥರ ಅತ್ಯಾಚಾರ, ಹಲ್ಲೆ, ದೌರ್ಜನ್ಯ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಖಂಡಿಸಲೇಬೇಕಾದ ದಿನ ಬಂದಿದೆ. ಇದು ಒಂದು ಕರಾಳ ದಿನ ಅಂತಲೇ ನಾವು ಹೇಳ್ಬೋದು. ನಮ್ಮ ಎಲ್ಲ ಸರ್ವಿಸಸ್ನ ಇವತ್ತು ನಾವು ಬಂದ್ ಮಾಡಿ ಏನಿದ್ರು ಎಮರ್ಜೆನ್ಸಿ ಸರ್ವಿಸಸ್ ಮಾತ್ರ ಕೊಡಬೇಕಂಥೇಳಿ ನಾವು ಇವತ್ತು ಬೀದಿಗೆ ಬಂದಿದ್ದೀವಿ. ಒಂದು ಮೌನ ಶಾಂತಿಯುತ ಪ್ರತಿಭಟನೆ. ಈಗಾಗಲೇ ಹೇಳಿದಾಗೆ ಏನು ಮೌಮಿತಾ ದೇಬ್ನಾಥ್ ಅಂತ ಒಬ್ಬ ಪೋಸ್ಟ್ ಗ್ರಾಜ್ಯುಯೇಟ್ ಅವರನ್ನು ಬರ್ಬರವಾಗಿ ರೇಪ್ ಮಾಡಿ ಹತ್ಯೆ ಮಾಡಲಾಗಿದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ರೇಪ್ ಆಯಿತು, ಹತ್ಯೆ ಆಯಿತು, ಅದನ್ನು ಕಠಿಣ ಕ್ರಮ ಕೈಗೊಳ್ಳಬೇಕಾಗಿತ್ತು. ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ, ಆದರೆ ನಾವೆಲ್ಲ ಗಮನಿಸಬೇಕಾಗಿರೋದು ಆ ನಡೆದಂಥ ಜಾಗನ, ನಡೆದಂಥ ಸೀನ್ ಆಫ್ ಕ್ರೈಮನ್ನು ಡೆಸ್ಟ್ರಾಯ್ ಮಾಡುತ್ತಾರೆ. ಇದನ್ನು ನಾವೆಲ್ಲರೂ ಗಮನಿಸಬೇಕಾಗತ್ತೆ. ಮೀನ್ಸ್ ದೇ ವಾಂಟ್ ಟು ಆ ಒಂದು ಕೇಸ್ನ ಬೇರೆ ರೀತಿಯಲ್ಲಿ ತಗೋಬೇಕು. ಆ ಯಾರು ಕಲ್ಪ್ರಿಟ್ಸ್ ಇದ್ದಾರೆ ಅವ್ರನ್ನ ಕೇಸಿಂದ ದೂರ ಇಡಬೇಕು, ಅಂದರೆ ಅವ್ರಿಗೆ ನಮಗೆ ನ್ಯಾಯ ಬರಬಾರ್ದು ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದನ್ನು ನಾವೆಲ್ಲ ಗಮನಿಸಬೇಕಾಗತ್ತೆ. ಇದನ್ನೆಲ್ಲದನ್ನು ಸೇರಿ ಏನು ಅಲ್ಲಿದ್ದಂಥ ಡಾಕ್ಟರ್ಸು ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ಎಲ್ಲರೂ ಸೇರ್ಕೊಂಡು ಒಂದು ಪ್ರೊಟೆಸ್ಟ್ ಮಾಡಿದ್ರೆ ರಾತ್ರಿ ಮಿಡ್ನೈಟಲ್ಲಿ ಏನು ಸ್ವತಂತ್ರ ದಿನಾಚರಣೆ 14 15 ಆಗಬೇಕು ಅಂಥ ಸಮಯದಲ್ಲಿ ಏನು ಎಲ್ಲರೂ ಗಮನಿಸ್ಬೋದು, ರೌಡಿಗಳು ಬರ್ತಾರೆ ಇದರಲ್ಲಿ ಗಾಡಿಗಳಲ್ಲಿ ಬಂದುಬಿಟ್ಟು ಡಾಕ್ಟ್ರುಗಳನ್ನೆಲ್ಲ ಹೊಡಿತಾರೆ, ಎಲ್ಲರನ್ನೂ ಆ ಇರೋವಂಥ ಸ್ಟೇಜ್ನೆಲ್ಲ ಕಿತ್ತಾಕ್ತಾರೆ. ನೀವೆಲ್ಲ ಗಮನಿಸಿರಬೇಕು. ಇದಾದ ನಂತರ ಕೂಡ ಮತ್ತೆ ಡಾಕ್ಟರ್ಸ್ ಎಲ್ಲ ನೇಷನ್ ವೈಡು ಏನು ಪ್ರೊಟೆಸ್ಟ್ಗೆ ಇಳಿದಿದ್ದಾರೆ. CBI ಎನ್ಕ್ವೈರಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು, ಯಾವುದೇ ಸರ್ಕಾರ ಇದ್ದರೂ ಡಾಕ್ಟ್ರುಗಳಿಗೆ ರಕ್ಷಣೆ ಕೊಡಬೇಕಾಗಿರೋದು ಅವರ ಆದ್ಯ ಕರ್ತವ್ಯ. ಇದನ್ನು ಅಲ್ಲಿನ ಸರ್ಕಾರ ಮಾಡ್ತಾ ಇಲ್ಲ ಅಂತ ನಮ್ಗೆ ಅನ್ನಿಸ್ತಿದೆ. ಆನ್ ರೆಕಾರ್ಡ್ ನೋಡಿದ್ರೇ ಅನ್ನಿಸ್ತಿದೆ. ಯಾರೇ ಆಗಲಿ, ಇವತ್ತು ನಾವಿರ್ಬೋದು, ಅವರು ಪಶ್ಚಿಮ ಬಂಗಾಳದಲ್ಲಿರ್ಬೋದು, ಎಲ್ಲೇ ಇರಲಿ ಡಾಕ್ಟ್ರುಗಳು ಅವರು ಫ್ರೀ ಆ್ಯಂಡ್ ಫೇರ್ ಸರ್ವಿಸಸ್ ಕೊಡಬೇಕಾದ್ರೆ ರಕ್ಷಣೆ ಕೊಡೋದು ಆ ಸರ್ಕಾರದ ಇದು ಏನಪ್ಪ ಒಂದು ಆದ್ಯ ಕರ್ತವ್ಯ. ಇದನ್ನು ಮರ್ತಿದ್ದಾರೆ ಅನಿಸುತ್ತೆ. ನಾವುಗಳು ಅದರಿಂದ ಇಲ್ಲಿ ಪ್ರತಿಭಟನೆಗಿಳಿದಿದ್ದೀವಿ. ಶಾಂತಯುತವಾದ ಪ್ರತಿಭಟನೆ ಇದು. ಸೊ ಜನರಿಗೆ ಒಂದು ಗೊತ್ತಾಗಲಿ ಇದು, ಯಾಕೆಂದರೆ ದಿನನಿತ್ಯ ಏನಾಗ್ತಿದೆ ಅಂತ ಗೊತ್ತಾಗಲಿ ಅಂತಲೇ ಬಂದಿದ್ದೀವಿ. ಇಲ್ಲಿ ಬಂದಿರೋವಂಥ ಎಲ್ಲ ಡಾಕ್ಟ್ರುಗಳು ತಮ್ಮ ಕ್ಲಿನಿಕ್ಕಿಂದ ವ್ಯಾಲ್ಯೂಯಬಲ್ ಟೈಮ್ ನಾವೆಲ್ಲ ಪೇಷಂಟ್ ಮುಂದೆ ಕೂತ್ಕೊಂಡಿರಬೇಕಿತ್ತು. ಎಲ್ಲರೂ ಇಲ್ಲಿ ಬಂದಿದ್ದೀವಿ ಅಂದರೆ ಅರ್ಥ ಮಾಡ್ಕೋಬೇಕು ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ. ಪ್ರತಿಯೊಬ್ಬರು ಎಲ್ಲ ತಮ್ಮ ಸಮಯ ಕೊಟ್ಟು ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಡಾಕ್ಟರ್ ಪವನ್ ಕುಮಾರ್, ಅಧ್ಯಕ್ಷರು ಭಾರತೀಯ ವೈದ್ಯಕೀಯ ಸಂಘ ಯಲಹಂಕ. ನಾವು ಈಗ ಯಲಹಂಕ, ವಿದ್ಯಾರಣ್ಯಪುರ, ಬ್ಯಾಟರಾಯನಪುರ ಹಾಗೂ ಸುತ್ತಮುತ್ತಲಿನ ಎಲ್ಲ ವೈದ್ಯರು ಈ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಯಲಹಂಕ ಆಶ್ರಯದಲ್ಲಿ ಬರ್ತಾರೆ. ನಾವು ಇವತ್ತು ಎಲ್ಲ ಸ್ಪೆಷಾಲಿಟಿಯ ಈ ವೈದ್ಯರು ಇವತ್ತೇನಿಲ್ಲಿ ಸೇರಿದ್ದೀವಿ, ಒಂದು ಮುಖ್ಯವಾದ ಉದ್ದೇಶದಿಂದ ನಾವಿಲ್ಲಿ ಸೇರಿದ್ದೀವಿ. ಯಾಕೆಂದರೆ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಲ್ಕತ್ತಾದಲ್ಲಿ ಏನು ನಮ್ಮ ಒಂದು ಕಲೀಗ್, ಅದು ಎಸ್ಪೆಷಲಿ ವೈದ್ಯ ಅಧಿಕಾರಿ, ಅದರಲ್ಲೂ ಡ್ಯೂಟಿಯಲ್ಲಿ ಇರ್ತಕ್ಕಂಥ ವೈದ್ಯ ಅಧಿಕಾರಿ ಮೇಲೆ ಏನು ಹಲ್ಲೆ ನಡೆದಿದೆ ಹಾಗೂ ರೇಪ್ ನಡೆದಿದೆ, ಇದರ ವಿರುದ್ಧ ಖಂಡಿಸುವ ಸಲುವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಯಾಕೆಂದರೆ ಇದು ಯಾರಿಗೇ ಆಗಲಿ ಒಂದು ಒಳ್ಳೆಯ ಮನಸ್ಸಿರ್ತಕ್ಕಂಥ ಎಂಥ ಇವ್ರಿಗೂ ಕೂಡ ಒಂದು ಆಘಾತ ತರ್ತಕ್ಕಂಥ ವಿಷಯ. ಅದಾದ ಮೇಲೂ ಕೂಡ ಆ ಇವೆಂಟ್ ಏನಾಯಿತು, ಅದು ಆದಮೇಲೆ ಏನೇನು ಘಟನೆಗಳು ನಡೆದಿದೆ ಅದು ಕೂಡ ತೀರಾ ಖಂಡನೀಯ. ಯಾಕೆಂದರೆ ನಾವು ಈವರೆಗೂ ನೋಡ್ತಾ ಇದ್ದೀವಿ, ವೈದ್ಯರ ಮೇಲೆ ಸಾಕಷ್ಟು ಹಲ್ಲೆಗಳಾಗುತ್ತೆ, ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದೀವಿ. ಆಸ್ಪತ್ರೆಗಳ ಮೇಲೆ ಹಲ್ಲೆ ಆಗುತ್ತೆ, ಡ್ಯೂಟಿನಲ್ಲಿರ್ತಕ್ಕಂಥ ನಾವು ಏನು ಪ್ಯಾರಾಮೆಡಿಕಲ್ ಸ್ಟಾಫ್ಗಳಿದ್ದಾರೆ ಅವ್ರ ಮೇಲೆ ಹಲ್ಲೆ ಆಗುತ್ತೆ. ಯಾವುದೂ ಕೂಡ ಒಂದು ಒಳ್ಳೆಯ ಕಾನೂನಿಲ್ಲ.
ಈವರೆಗೂ ಲಾಸ್ಟ್ 2022ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಇದರ ಬಗ್ಗೆ ಒಂದು ಕಾನೂನನ್ನು ಮಾಡಬೇಕು ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ಇಟ್ಟಾಗ ಕೂಡ ಆ ಕಾನೂನು ಕೂಡ ಅದು ಇನ್ನೂ ನಮಗೆ ಜಾರಿಯಾಗಲಿಲ್ಲ. ಎಷ್ಟೋ ಕಡೆ ಈಗಿರ್ತಕ್ಕಂಥ ಅಲ್ಪ ಸ್ವಲ್ಪ ಏನು ಕಾನೂನಿದೆ ಅದು ಕೂಡ ಒಂದು ವ್ಯವಸ್ಥಿತವಾಗಿಲ್ಲ. ಹಾಗೂ ಸಾಕಷ್ಟು ನಮಗೆ ಈ ತಳಮಟ್ಟದಲ್ಲಿ ಈಗ ಪೊಲೀಸ್ ಸ್ಟೇಷನ್ಗಳಲ್ಲಿರ್ಬೋದು ಅಥವಾ ಬೇರೆ ಕಡೆ ಅದರ ಬಗ್ಗೆ ಸರಿಯಾದ ಒಂದು ಜ್ಞಾನ ಇಲ್ಲ. ಯಾಕೆಂದರೆ ಎಲ್ಲೋ ನಾವು ನೋಡಿದ್ದೀವಿ, ಒಂದು ಕಡೆ ಹಲ್ಲೆ ಆದಾಗ ಇಮಿಡಿಯೇಟಾಗಿ ನಾವು ಯಾರಾದರೂ ಕಂಪ್ಲೇಂಟ್ ಕೊಟ್ಟಾಗ ಅದ್ರ ಮೇಲೆ ಒಂದು FIR ಆಗಬೇಕು, ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಆದರೆ ಅದೆಲ್ಲೋ ಒಂದು ಕಡೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇಲ್ಲ. ಆದರೆ ಕೆಲವಾರು ನಮ್ಮ ಏನು ಪೊಲೀಸ್ ಸ್ನೇಹಿತರಿದ್ದಾರೆ ಸಾಕಷ್ಟು ನಮಗೆ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಕೆಲವರು ನಮಗೆ ಇಮಿಡಿಯೇಟಾಗಿ ಆ್ಯಕ್ಷನನ್ನು ತೆಗೆದುಕೊಂಡು ನಾವು ಏನು ಆ ಟೈಮಲ್ಲಿ ಅದಕ್ಕೆ ಇಮಿಡಿಯೇಟಾಗಿ ಒಂದು ರೆಸ್ಪಾನ್ಸನ್ನು ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ಆದರೆ ಎಲ್ಲ ಕಡೆ ಕೂಡ ಅದು ನಡೀತಾ ಇಲ್ಲ. ಆದರೆ ಈಗೇನು ಕಲ್ಕತ್ತಾದಲ್ಲಿ ನಡೆದಿದೆ ಇದು ತೀರಾ ಖಂಡನೀಯ. ನಮ್ಮ ಇಡೀ ವೈದ್ಯ ಸಮಾಜಕ್ಕೆ ಒಂದು ಅವಮಾನ ಅಂತಲೇ ಹೇಳಬೇಕು. ಯಾಕಂದರೆ ಅದಾದಮೇಲೆ ಯಾರೂ ಕೂಡ ಒಂದು ಸರಿಯಾಗಿ ಅದರ ತನಿಖೆಯನ್ನು ಸರಿಯಾಗಿ ಮಾಡಿಲ್ಲ, ತ್ವರಿತಗತಿಯಲ್ಲಿ ಮಾಡಲಿಲ್ಲ. ಕೋರ್ಟ್ ಕೂಡ ಎಂಟರ್ ಆಗಬೇಕಾಗಿತ್ತು, ಅದರಲ್ಲಿ ಈಗ CBIಗೆ ಈಗ ವಹಿಸಿದ್ದಾರೆ. ಈಗ ಇನ್ನು ಮುಂದೆ ಆದರೂ ನಮ್ಮ ಏನು ಹೆಣ್ಣುಮಗಳಿಗೆ ಈ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ದೊರಕುತ್ತೆ ಅಂತ ಒಂದು ಆಶಾಭಾವನೆಯಿಂದ ಹೊಂದಿದ್ದೀವಿ. ಇವತ್ತೇನು ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ, ಎಲ್ಲರೂ ವೈದ್ಯರು ನಾವು ತುಂಬ ಮನನೊಂದು. ಯಾಕೆ ಅಂತಂದರೆ ನಾವು ಸಾಕಷ್ಟು ನಿದ್ದೆಗೆಟ್ಟು ನಮ್ಮ ಏನು ಸುಖ ಸಂತೋಷಗಳನ್ನೆಲ್ಲ ಬದಿಗಿಟ್ಟು ಹಗಲು ರಾತ್ರಿ ದುಡಿದು ಒಂದು ಪೇಷಂಟ್ ಅಥವಾ ಜನಗಳ ಏಳಿಗೆಗಾಗಿ ನಾವೆಲ್ಲ ಅಷ್ಟೆಲ್ಲ ದುಡಿದು ಮಾಡಿದ್ರೆ ಕೊನೆಗೆ ಏನು ಸಿಗುತ್ತೆ? ಅದು ಒಂದು ಹೆಣ್ಣು ಮಗಳಿಗೆ ಒಂದು ರಕ್ಷಣೆ ಇಲ್ಲ ಅಂದಮೇಲೆ ನಮ್ಮ ದೇಶದಲ್ಲಿ ಇನ್ನೇನು ಇದು ಸಿಗುತ್ತೆ? ಇನ್ನು ಯಾವ ಒಂದು ದೃಷ್ಟಿಯಲ್ಲಿ ಮನೆಯಿಂದ ಹೆಣ್ಮಕ್ಳನ್ನು ಕೆಲಸಕ್ಕೆ ಕಳಿಸ್ತಾರೆ ಅಥವಾ ಬಂದ ಮೇಲೆ ಅವರು ಮನೆಗೆ ವಾಪಸ್ಸಾಗೋವರೆಗೂ ಒಂದು ಗ್ಯಾರಂಟಿ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಇವತ್ತೆಲ್ಲ ನಾವು ವೈದ್ಯರೆಲ್ಲ ಒಗ್ಗಟ್ಟಾಗಿ ಇದೇನು ಈ ಕೃತ್ಯ ನಡೆದಿದೆ ಇದರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ನಾವು ಇವತ್ತು ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಸೇರಿದ್ದೀವಿ. ಇದಾದ ಮೇಲೆ ನಾವು ಫ್ರೀಡಮ್ ಪಾರ್ಕಿಗೆ ಕೂಡ ಹೋಗ್ತಾ ಇದ್ದೀವಿ, ಅಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ನಾವು ಯಲಹಂಕದ ಮಿನಿ ವಿಧಾನಸೌಧದಲ್ಲಿ ತಹಶೀಲ್ದಾರ್ಗೂ ಕೂಡ ಒಂದು ಮನವಿಯನ್ನು ನಾವು ಕೂಡ ಸಲ್ಲಿಸ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಯಾವುದೇ ರೀತಿಯಾದ ಈ ರೀತಿಯಾದ ಹಲ್ಲೆಗಳು ನಡೀಬಾರ್ದು. ನಡೆದರೂ ಕೂಡ ನಾವೆಲ್ಲ ಕೇಳೋದಕ್ಕೆ ಇದ್ದೀವಿ. ನಾವು ಪ್ರತಿಯೊಬ್ಬರು ಕೂಡ ನಾವೇನು ಈ ವೈದ್ಯ ಸಮಾಜ ಇದೆ ನಾವು ಕೈ ಕಟ್ಕೊಂಡು ಸುಮ್ಮನೆ ಕುಳ್ತಿಲ್ಲ. ಯಾಕಂದರೆ ವೈದ್ಯರು ಅಂದರೆ ಅನ್ಕೋತಾರೆ ಏನು ಗಲಾಟೆ ಮಾಡಲ್ಲ, ಕೇಳಲ್ಲ. ಸೊ ಯಾವಾಗ ಕೇಳಲ್ಲ ನಮಗೆ ಏನು ಸಿಗಬೇಕೋ ಆ ಒಂದು ಸವಲತ್ತುಗಳು ಕೂಡ ಸಿಗೋದಿಲ್ಲ. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಏನಿದೆ ತುಂಬ ಬಲಿಷ್ಠವಾಗಿದೆ. ಇವತ್ತು ಇಷ್ಟು ಜನ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಮ್ಮ ಎಲ್ಲ OPD ಸೇವೆಗಳನ್ನು ಇವತ್ತು ನಾವು ಕ್ಯಾನ್ಸಲ್ ಮಾಡಿದ್ದೀವಿ. ಇದು ರಾಷ್ಟ್ರಾದ್ಯಂತ, ಬರೀ ನಮ್ಮ ವಿದ್ಯಾರಣ್ಯಪುರ ಯಲಹಂಕದಲ್ಲೇ ಅಲ್ಲ, ಇಡೀ ನಮ್ಮ ದೇಶಾದ್ಯಂತ ಕೂಡ ನಾವು ಈಗ ಈ ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. OPD ಸೇವೆಗಳನ್ನು ಸ್ಥಗಿತಗೊಳಿಸಿದ್ದೀವಿ. ಆದರೆ ಎಮರ್ಜೆನ್ಸಿ ಸೇವೆಗಳು ಸಾರ್ವಜನಿಕರಿಗೆ ಏನು ತೊಂದರೆ ಆಗದೆ ಇರೋ ಹಾಗೆ ಎಮರ್ಜೆನ್ಸಿ ಸೇವೆಗಳು ಎಲ್ಲ ಕಡೆ ಕೂಡ ನಡೀತಾ ಇವೆ. ಆದರೆ OPD ಸೇವೆಗಳನ್ನು ಬಂದ್ ಮಾಡಿದ್ದೀವಿ. ನಮಗೆ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕು. ಯಾಕೆಂದರೆ ಇದು ಬರೀ ನಮಗಾದ ಅವಮಾನ ಅಲ್ಲ, ನಮಗಾದ ಒಂದು ತೊಂದರೆ ಅಲ್ಲ, ಇದು ಪ್ರತಿಯೊಬ್ಬರಿಗೂ ಯಾವುದೇ ಒಂದು ಹೆಣ್ಮಗುಗೆ ಈ ರೀತಿಯಾದ ತೊಂದರೆ ಆದರೆ ಪ್ರತಿಯೊಬ್ಬರು ಕೂಡ ನಾವು ಇದಕ್ಕೆ ಖಂಡನೆಯನ್ನು ಮಾಡಬೇಕು ಹಾಗೂ ಎಲ್ಲರೂ ಜೊತೆಯಲ್ಲಿ ನಿಲ್ಲಬೇಕು. ಹಲೋ, ನನ್ನ ಹೆಸರು ಡಾಕ್ಟರ್ ರಮ್ಯಾ ಅಂದ್ಬಿಟ್ಟು. ಇಲ್ಲಿ ಮೊದಲನೇದಾಗಿ ನಾನು ಮಾತಾಡೋದು ಏನಂದರೆ, ಒಂದು ಹೆಣ್ಣು ಮಗುಗೆ ಅತ್ಯಾಚಾರ ಆಗಿರೋದು. ಹೆಣ್ಣು ಮಗುಗೆ ಅಂತಂದರೆ ಅವಳು ಎಷ್ಟು ಕಷ್ಟಪಟ್ಟು ಮೆಡಿಕಲ್ ಫೀಲ್ಡ್ಗೆ ಬರಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಅವಳು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಅಷ್ಟು ಕಷ್ಟಪಟ್ಟು ಆ ಪೊಸಿಷನ್ಗೆ ಅವಳು ಬಂದು 36 ಅವರ್ಸ್ ಅವಳು ಕಷ್ಟಪಟ್ಟು ಕೆಲಸ ಮಾಡಿಬಿಟ್ಟು ಅವಳು ಕೆಲಸದಲ್ಲಿ ಮುಕ್ತಳಾಗಿ ಬೇರೆ ಎಲ್ಲೂ ಇಲ್ಲ, ಅವಳು ಯಾವ ಎಂಜಾಯ್ಮೆಂಟಲ್ಲೂ ಇಲ್ಲ. ಅವಳು ಡ್ಯೂಟಿ ಮಾಡ್ತಾ ಇದ್ದಾಳೆ. ಅಲ್ಲಿ ಅವಳು ಕೂತ್ಕೊಂಡಿರೋದು ಜನರ ರಕ್ಷಣೆಗಾಗಿ. ಅವಳು ಬೇರೆ ಇನ್ಯಾವುದು ಇಂಟೆನ್ಷನಲ್ಲಿ ಕೂತಿಲ್ಲ. ಅವಳು ರಕ್ಷಣೆ ಮಾಡೋಕ್ಕಾಗದೇ ಇರೋಂಥ ಗೌರ್ಮೆಂಟ್ ಸರ್ವೀಸು ಯಾವ ಥರ ಸರ್ವಿಸ್ ಅದು? ಅವಳನ್ನ ರೇಪ್ ಮಾಡಿ, ಅದು ರೇಪ್ ಮಾಡಿದ ಮೇಲೂ ಕೂಡ ಅವಳಿಗೆ ಯಾವುದೇ ಥರ ರಕ್ಷಣೆ ಕೊಟ್ಟಿಲ್ಲ. ಬಿಕಮಿಂಗ್ ಇಮೋಷ್ನಲ್. ಆ ಥರ ರಕ್ಷಣೆ ಕೊಡದೇ ಇರೋಂಥ ಗೌರ್ಮೆಂಟ್ ಯಾಕೆ ಬೇಕು? ಫಸ್ಟ್ ಆಫ್ ಆಲ್ ಆ ಥರ. ಇನ್ನೊಂದೇನೆಂದರೆ, ಅವ್ರ ಪೇರೆಂಟ್ಸ್ನ ಇಷ್ಟು ಹಿಂಸೆ ಕೊಟ್ಟಿರೋದು, ಅವ್ರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಪೇರೆಂಟ್ಸ್, ಅವ್ರಿಗೆ ಯಾವುದೇ ಥರ ಸಪೋರ್ಟ್ ಇಲ್ಲ, ಅವ್ರಿಗೂ ಹಿಂಸೆ ಕೊಟ್ಟಿದ್ದಾರೆ. ಈ ಥರ ಅದು ಒಂದು CM ಕೂಡ ಒಂದು ಲೇಡಿ ಇನ್ನೊಂದು ಲೇಡಿ ನೋವನ್ನ ಅರ್ಥ ಮಾಡ್ಕೊಳ್ದೇ ಇರೋವಂಥ ಹೆಂಗಸು. ಯಾವ ಥರ ಹೆಂಗಸು ಅವಳು? ಆಮೇಲೆ ಇನ್ನೊಂದು ಬರೋ ಆದರೆ ಗೌರ್ಮೆಂಟ್ ಯಾರೇ ಆಗಲಿ, ಎಜುಕೇಷನ್ ಹೆಲ್ತ್ ಮಿನಿಸ್ಟರ್ಸ್ ಆಗಲಿ, ಇನ್ನೊಂದು ರಿಕ್ವೆಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಯಾವುದೇ ಹೆಲ್ತ್ ಮಿನಿಸ್ಟರ್ ಆಗಲಿ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಪ್ರತಿ ವಾರ ಅವರು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ
ಅವರು ಕಂಪಲ್ಸರಿ 8 ಅವರ್ಸು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೆಲ್ತ್ ಮಿನಿಸ್ಟರ್ಸು ಪ್ರತಿ ವಾರ ಅವರು ಡ್ಯೂಟಿ ಮಾಡಲೇಬೇಕು. ಎಂಥ ಹೆಲ್ತ್ ಮಿನಿಸ್ಟರ್ ಆಗಲಿ ಅಷ್ಟು ಸವಲತ್ತು ಇಲ್ಲದೆ ಇರೋಂಥ ಹಾಸ್ಪಿಟ್ಲ್ಗಳಲ್ಲಿ ಅವ್ರಿಗೆ ಡ್ಯೂಟಿ ಮಾಡೋದಕ್ಕೆ ಹೇಗೆ ಬಿಟ್ಟರು. ಹೆಣ್ಮಕ್ಳಿಗೆ ಒಂದು ಟಾಯ್ಲೆಟ್ ಇರಲ್ಲ, ಮಲಗೋದಕ್ಕೆ ಸವಲತ್ತು ಇಲ್ಲದೆ ಇರೋಂಥ ಹಾಸ್ಪಿಟ್ಲ್ಗಳಲ್ಲಿ ಅಂಥ ಹೆಣ್ಮಕ್ಳನ್ನ ಹೆಂಗೆ ಬಿಟ್ಟರು. ಅದಕ್ಕಾಗಿ ಹೆಲ್ತ್ ಮಿನಿಸ್ಟರ್ಸ್ ಯಾರೇ ಆಗಿರಲಿ, ಅದು ಲೇಡೀಸ್ ಆಗಿರಲಿ ಜೆಂಟ್ಸ್ ಆಗಿರಲಿ, ಎಂಥ ಹೆಲ್ತ್ ಮಿನಿಸ್ಟರ್ಸ್ ಕೂಡ ಹೋಗಿ ಅವರು ಡ್ಯೂಟಿನ ಅವರು ಮಾಡಲೇಬೇಕು. ಯಾವ ಸ್ಟೇಟಲ್ಲಿ ನಾನು ಇಡೀ ಇಂಡಿಯಾದಲ್ಲಿ ಹೆಲ್ತ್ ಮಿನಿಸ್ಟರ್ಸು ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋಗಿ ಅವರು ಡ್ಯೂಟಿ ಮಾಡಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವುದೇ ಥರ ಇದು ಅಲ್ಲ, ಅವ್ರಿಗೆ ಅವ್ರ ನೋವು ಗೊತ್ತಾಗಲಿ, ಅವ್ರ ರಿಕ್ವೈರ್ಮೆಂಟ್ಸ್ ಏನು ಅಂತ ಗೊತ್ತಾಗಲಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಆಗಿರುವಂಥ ಒಂದು ಕೃತ್ಯ RG ಕಾರ್ ಮೆಡಿಕಲ್ ಕಾಲೇಜಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ನಮ್ಮ ವೈದ್ಯಕೀಯ ವೃತ್ತಿಗೆ ಒಂದು ಕಳಂಕ, ಕಪ್ಚುಕ್ಕೆ ಅಂತಲೇ ಹೇಳ್ಬೋದು. ಹಲವಾರು ವರ್ಷಗಳಿಂದ ನಮ್ಮ ವೈದ್ಯರು ಅಪಾರವಾದ ಸೇವೆಯನ್ನು ನೀಡ್ತಾ ಬಂದಿದ್ದೀವಿ. ಒಂದು ಮೆಡಿಕಲ್ ಕಾಲೇಜ್ಗೆ ಒಂದು ಮಹಿಳಾ ವೈದ್ಯರಿಗೆ ಒಂದು ಸುರಕ್ಷಿತ ಇಲ್ಲ ಅಂದರೆ ಒಂದು PG ಸ್ಟೂಡೆಂಟ್ಗೆ ಮತ್ತು ನಾವೆಲ್ಲಿ ಮಹಿಳೆಯರಿಗೆ ಸುರಕ್ಷಿತನ ನೀಡ್ಬೋದು? ಅವರ ಒಂದು ಈ ಕ್ರಮ ಏನಿದೆ, ಯಾರು ಈ ಕೃತ್ಯದಲ್ಲಿ ಒಳಗಾಗಿದ್ದಾರೆ, ಪ್ರಿನ್ಸಿಪಲ್ ಇರ್ಬೋದು ಅಥವಾ ಹೊರಗಡೆಯವರು ಇರ್ಬೋದು. ಹೊರಗಡೆ ನೋಡಿ, ಮೆಡಿಕಲ್ ಕಾಲೇಜ್ಗೆ ಸಲೀಸಾಗಿ ಬಂದು ಯಾರೋ ಹೊರಗಡೆಯವರು ಅಥವಾ ಪೇಷಂಟ್ ವರ್ಗದವರು ಅಥವಾ ಪೇಷಂಟ್ ಅಟೆಂಡರ್ಸ್ಗಳು ಬಂದು ರೇಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ರೇಪ್ ಮಾಡಿದ್ದಾರೆ ಅಥವಾ ಯಾರಂಥ ಒಂದು ಹೀನಿಯಸ್ ಆ್ಯಕ್ಟ್ ಯಾರು ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೇವೆ. ವೈದ್ಯರ ಪರವಾಗಿ ನಾವೆಲ್ಲ ನಿಂತಿದ್ದೇವೆ. ಮತ್ತು ಈ ಒಂದು CBI ತನಿಖೆ ಏನು ನಡೀತಾ ಇದೆ ಅತಿ ವೇಗವಾಗಿ ನಡೆದು ಯಾರು ಈ ಯಾರು ಮಾಡಿದ್ದಾರೆ, ಈ ತಪ್ಪನ್ನು ಯಾರು ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟಾಗಿ ಬಂಧಿಸಬೇಕು. ಮತ್ತು ಬರೀ ಬಂಧಿಸಿದ್ರೆ ಆಗಲ್ಲ. ಈಗ ನೋಡಿ, ನಮ್ಮ ಕೋರ್ಟ್ದು ಪ್ರೊಸೀಡಿಂಗ್ಸ್ ಏನಿದೆ ಅದು ಸುಮಾರು 15-20 ವರ್ಷ ನಡೀತದೆ. ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಆಗಿ ನಾವೇನು ನಮ್ಮ ಸಂವಿಧಾನದಡಿ ಏನು ನಾವು ಕ್ರಮ ತಗೋಬೇಕು, ನಾವು ಏನು ಅವ್ರು ಏನು ಯಾರು ಅಕ್ಯೂಸ್ಡ್ ಆಗಿದ್ದಾರೆ, ಅವ್ರು ಯಾರು ಇದಾಗಿ ಇಮಿಡಿಯೇಟಾಗಿ ಅವ್ರನ್ನ ಆ್ಯಕ್ಷನ್ ತೊಗೊಂಡು ಅವ್ರ ಮೇಲೆ ಕ್ರಮ ತೊಗೊಂಡು ನಮ್ಮ ದೇಶಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕಾಗಿದೆ. ಮತ್ತು ಆ ಮಹಿಳೆಗೆ, ಬರೀ ಆ ಮಹಿಳೆ ಒಂದೇ ಅಲ್ಲ, ಹಲವಾರು ಸುಮಾರು ನಮ್ಮ 140 ಕೋಟಿ ಜನಸಂಖ್ಯೆಯಲ್ಲಿ 50% ಮಹಿಳೆಯರಿದ್ದಾರೆ ಅಂದರೆ ಸುಮಾರು 70 ಕೋಟಿ ಜನ ಮಹಿಳೆಯರಿದ್ದಾರೆ. ಅವ್ರಿಗೆಲ್ಲ ಸುರಕ್ಷತೆ ಹೇಗಿರುತ್ತೆ? ಏನು ಮಾಡಬೇಕು ನಾವು?